ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕಂತಿದ್ರೆ ನಾನು ಸೋಷಿಯಲ್ ಮೀಡಿಯಾದ ಮುಖಾಂತರ ಏನಾದರೂ ಅರ್ನ್ ಮಾಡಬೇಕಂತ ಇದ್ದೀನಿ. ಸೊ ಇದರಲ್ಲೇಗೆ ಸಕ್ಸಸ್ ಕಾಣ್ತೀವ. ಆಮೇಲೆ ಏನು ತುಂಬ ಸೆಲೆಬ್ರಿಟಿ ಇರೋರಿಗೆ ಫಾಲೋವರ್ಸ್ ಜಾಸ್ತಿ ಇರೋರಿಗೆ ಆನ್ಲೈನಲ್ಲಿ ಬಿಸ್ನೆಸ್ ಆಗುತ್ತೆ, ನಮ್ಗಳಿಗೆ ಬಿಸ್ನೆಸ್ ಆಗೋದಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದರೆ ತುಂಬ ಪಾಪ್ಯುಲರ್ ಇರಬೇಕು, ಸೊ ಅಂಥವ್ರಿಗೆ ಬಿಸ್ನೆಸ್ ಆಗುತ್ತೆ, ಆನ್ಲೈನಲ್ಲಿ ನಮಗೆ ಬಿಸ್ನೆಸ್ ಆಗೋದಿಲ್ಲ. ಸೊ ಈ ಥರದ್ದೆಲ್ಲನೂ ಯೋಚನೆ ಮಾಡಿರ್ತಾರೆ. ಇವತ್ತು ಅದೆಲ್ಲದಕ್ಕೂ ನಾನು ಉತ್ತರ ಕೊಡಬೇಕಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನಾನು ಏನು ಸಕ್ಸಸ್ ಕಂಡಿದ್ದೀನಿ ಅನ್ನೋದಕ್ಕಿಂತ ನಾನು ಏನು ಕಲ್ತಿದ್ದೀನಿ ಸೋಷಿಯಲ್ ಮೀಡಿಯಾದಿಂದ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡಲಿಕ್ಕೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀನಿ. ಸೊ ಯಾರು ಯೂಟ್ಯೂಬ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಏನಾದರೂ ಮಾಡಬೇಕು, ನಾನು ಅಚೀವ್ಮೆಂಟ್ ಮಾಡಬೇಕು, ಸಕ್ಸಸ್ ಕಾಣಬೇಕು ಅನ್ನೋರು ಇದ್ದೀರೋ, ಸೊ ಈ ವಿಡಿಯೋ ಮಾತ್ರ ಸ್ಕಿಪ್ ಮಾಡಬೇಡಿ. ಒಂದಷ್ಟು ಯೂಸ್ಫುಲ್ ಆಗಿರೋ ವಿಚಾರಗಳನ್ನು ನಾನು ತಿಳಿಸ್ತೀನಿ. ಅದರಲ್ಲಿ ಮೇ ಬಿ 10ರಲ್ಲಿ ನಿಮಗೆ ಒಂದು 3 ಇಷ್ಟ ಆಗ್ಬೋದು, 4 ಇಷ್ಟ ಆಗ್ಬೋದು. ಅದನ್ನು ನೀವು ಅಳವಡಿಸ್ಕೊಂಡಾಗ ಸೊ ಅದು ನಿಮಗೂ ಹೆಲ್ಪ್ ಆಗ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ ಆಗಿದೆ. ಸೊ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸ್ನೇಹಿತರೆ, ನಿಜವಾಗ್ಲೂ ನೀವು ಅಂದ್ಕೊಂಡಿರೋ ಹಾಗೇ ನಾನು ಅಂದಿದ್ದೆ. ಸೊ ಸ್ಟಾರ್ಟಿಂಗು ನಮಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಪರಿಚಯ ಆಗಿದ್ದು ಟಿಕ್ಟಾಕಿಂದ. ಸೊ ಟಿಕ್ಟಾಕ್ ಬಂತಲ್ವಾ, ಕೋವಿಡ್ ಟೈಮಲ್ಲಿ ಅದು ಬಂದಾಗ ಸೊ ತುಂಬ ಜನ ಅದನ್ನು ಯೂಸ್ ಮಾಡಿಕೊಂಡ್ರು. ಬಟ್ ಆ ಟೈಮಲ್ಲಿ ಎಲ್ಲರಿಗೂ ಅದ್ರ ಬಗ್ಗೆ ಅವೇರ್ನೆಸ್ ಇರಲಿಲ್ಲ. ಯೂಟ್ಯೂಬ್ ಅನ್ನೋದು ಒಂದಿದೆ ಅನ್ನೋದು ಗೊತ್ತಿತ್ತು. ಯೂಟ್ಯೂಬಲ್ಲಿ ಏನಕ್ಕೆ ಅಂತ ಹೇಳಿದರೆ ಏನೋ ಒಂದು ವಿಚಾರ, ಯಾವುದೋ ಒಂದು ವೈಫೈ ಕನೆಕ್ಟ್ ಆಗಿಲ್ಲ ಅಂದರೆ ಹೇಗೆ ಮಾಡ್ಕೋಬೇಕು, ಹೊಸ ಮೊಬೈಲ್ದು ಯಾವ್ದು ಚೆನ್ನಾಗಿದೆ ಅನ್ನೋದು ನೋಡಬೇಕು, ಅಥವಾ ಏನೋ ಒಂದು ಸ್ಟಕ್ ಆದರೆ ಅದನ್ನು ಯಾವ ಥರ ನಾವು ಸಾಲ್ವ್ ಮಾಡಬೇಕು ಅನ್ನೋದು ಇಷ್ಟಕ್ಕೆ ಮಾತ್ರ ಯೂಟ್ಯೂಬನ್ನ ನೋಡ್ತಾ ಇದ್ವಿ ನನ್ನ ನಾಲೆಡ್ಜ್ ಪ್ರಕಾರ. ಬಟ್ ಯೂಟ್ಯೂಬ್ ಗೊತ್ತಿರೋರಿಗೆ ಗೊತ್ತಿತ್ತು. ಆ ಮೂಮೆಂಟಲ್ಲಿ ಲಾಕ್ಡೌನ್ ಟೈಮಲ್ಲಿ ಸುಮಾರಷ್ಟು ಜನ, ಒಂದು 60% ಜನ ಯೂಟ್ಯೂಬನ್ನು ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡ್ರು ಯೂಟ್ಯೂಬ್ನ. ಸೊ ಅವರು ಏನು ಮಾಡಿದರು, ಅದರಿಂದ ಅವರು ಅದನ್ನು ಕಲಿತು ಕೂತ್ಕೊಂಡು ಸೊ ಯೂಟ್ಯೂಬ್ ಅಂದರೆ ಏನು ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರು. ಬಟ್ ಇವಾಗ ನಾವು ಇವಾಗಿನ ಸಿನಾರಿಯೋ ಏನಿದೆ ಅಲ್ವಾ, ಸೊ ಇವಾಗ ಏನಾಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಅರ್ನಿಂಗ್ ಮಾಡಲಿಕ್ಕೆ ಸುಮಾರಷ್ಟು ದಾರಿಗಳು ಇದ್ದಾವೆ. ಬಟ್ ಇಲ್ಲಿ ಏನಂದರೆ ಕಾಂಪಿಟೇಷನ್ ತುಂಬ ಕಾಂಪಿಟೇಷನ್ ಇದೆ. ಸೊ ಅವ್ರು ಆಲ್ರೆಡಿ ಬೆಳೆದಿದ್ದಾರೆ, ಅವ್ರಿಗೆ ಆಗ್ತಾಯಿದೆ, ನಮಗೆ ಆಗ್ತಾ ಇಲ್ಲ ಅಂದರೆ ಸೊ ಅವ್ರೂ 0ದಿಂದ ಬಂದಿರ್ತಾರೆ. ಆದರೆ ಇಲ್ಲಿ ಒಂದು ಡಿಫ್ರೆನ್ಸ್ ಏನು ಅಂತ ಹೇಳಿದರೆ, ಅವರಿಗೆ ಆವಾಗ ಸಮಯ ಇತ್ತು, ನಮಗೆ ಇವಾಗ ಸಮಯ ಇಲ್ಲ, ಇಷ್ಟೇ. ಬಟ್ ನಾನು ಸಜೆಸ್ಟ್ ಮಾಡೋದೇನು ಅಂತ ಹೇಳಿದರೆ, ಒಂದಷ್ಟು ಟೈಮ್ ನಾವು ಕೊಡಬೇಕು. ನಮಗೆ ಅಂತ ನಾವು ಒಂದಷ್ಟು ಟೈಮನ್ನು ಕೊಟ್ಟಾಗ ಖಂಡಿತವಾಗ್ಲೂ ಸಾಧ್ಯ ಇದೆ. ನಾನು ಹೀಗೆ ಹೊಸ ವಿಚಾರಗಳನ್ನ ನನಗೆ ಹುಡುಕೋದು, ಅದ್ರ ಬಗ್ಗೆ ನನಗೆ ಸ್ವಲ್ಪ ಆಸಕ್ತಿ ಜಾಸ್ತಿ. ಏನಾದರೂ ಮಾಡಬೇಕಲ್ಲ ಅಂಥೇಳಿ ನನಗೆ ಒಂದು ಸ್ವಲ್ಪ ಆಸಕ್ತಿ ಜಾಸ್ತಿ. ಸೊ ನಾನು ಅಂದ್ಕೊಂಡಿದ್ದೆ ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಬಿಸ್ನೆಸ್ ಮಾಡೋವಂಥವ್ರು, ಇವನ್ ಎಕ್ಸಾಂಪಲ್ ಒಂದು ಸೀರೆ ಬಿಸ್ನೆಸ್ ಕೊಡ್ತೀನಿ. ಸೊ ಸೀರೆ ಬಿಸ್ನೆಸ್ ಮಾಡೋವಂಥವ್ರು ತುಂಬ ಪಾಪ್ಯುಲರ್ ಆಗಿರೋರು ಮಾಡ್ತಾ ಇದ್ದಾರೆ. ಹೌದು, ಅವರಿಗೆ ಒಂದು ಫ್ಯಾನ್ ಬೇಸ್ ಇದೆ, ಸೊ ಅವರು ಮಾಡ್ತಾ ಇದ್ದಾರೆ. ನಮಗೆ ಫ್ಯಾನ್ ಬೇಸ್ ಇಲ್ಲ ಅಂತ ಹೇಳಿದರೆ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದು ನಾವು ಒಂದು ಫಸ್ಟ್ ಸ್ಟೆಪ್ಪು. ಅವರಿಗೆ ಅದೆಷ್ಟೋ ವರ್ಷಗಳಾದಮೇಲೆ ಅವ್ರು ಇವಾಗ ಬಿಸ್ನೆಸ್ ಮಾಡಿದ್ದಾರೆ, ನಾವು ಅವ್ರಿಗೆ ಕಂಪೇರ್ ಮಾಡೋಕ್ಕೆ ಹೋದರೆ. ಬಟ್ ನಾವು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಇವಾಗಲೇ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋದು ತುಂಬ ಕಷ್ಟ. ಯಾಕಂತ ಹೇಳಿದರೆ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದಾಗ ಸುಮಾರಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿ ಸೊ ಯೂಟ್ಯೂಬಲ್ಲಿ ತುಂಬ ಒಂದು ಓಪ್ಸ್ ಇಟ್ಕೊಂಡು ಯೂಟ್ಯೂಬ್ನ ಮಾಡಿದೆ. ಬಟ್ ಒಂದು 3 ಮಂತ್ಸ್ ತುಂಬ ಚೆನ್ನಾಗಿ ಯೂಟ್ಯೂಬ್ ನಡೀತು. ಅದಾದಮೇಲೆ ಸೊ ನಮಗೇನಾಗುತ್ತೆ ಅಂತ ಹೇಳಿದರೆ ಇಂಟ್ರೆಸ್ಟ್ ದಿನ ಕಡಿಮೆ ಆಗ್ತಾ ಬರುತ್ತೆ. ಮಾಡೋಣ ಬಿಡು, ಹೇಗಿದ್ರೂ ವ್ಯೂಸ್ ಬರುತ್ತಲ್ವ, ಹೇಗಿದ್ರೂ ಸಬ್ಸ್ಕ್ರೈಬರ್ ಬರ್ತಾರಲ್ವ, ಮಾಡೋಣ ಅನ್ನೋ ಒಂದು ನೆಗ್ಲಿಜೆನ್ಸಿ ಬರುತ್ತೆ. ಸೊ ದಯವಿಟ್ಟು ಅದನ್ನು ಮಾಡಬೇಡಿ. ಸೊ ನಾನು 6 ಮಂತಲ್ಲಿ ನನ್ನ ಮಾನಿಟೈಸೇಷನ್ ಆನ್ ಮಾಡ್ಕೋಬೇಕು ಅಂತೇಳಿ ನಾನು ವರ್ಕ್ ಮಾಡಿದ್ದು. ಪ್ರತಿದಿನ ಸಂಜೆ 5 ಗಂಟೆ ಆದರೆ ನಾನು ಸೆಲ್ಫಿ ಸ್ಟಿಕ್ ತೊಗೊತಿದ್ದೆ, ಮೊಬೈಲ್ ತೊಗೊತಿದ್ದೆ, ಕೂತ್ಕೊತಿದ್ದೆ, ವೀಡಿಯೋ ಮಾಡ್ತಿದ್ದೆ. ಸೊ ಯಾವ್ಯಾವ ಸೀಸನ್ ವೈಸ್ ನನಗೆ ಏನೇನು ವೀಡಿಯೋಸು ಅಂದರೆ, ಇವಾಗ ಡಿಸೆಂಬರ್ ಬಂದರೆ ಶಬರಿಮಲೆ ಯಾತ್ರೆದಾಗಿರ್ಬೋದು, ಅಥವಾ ಗೃಹಲಕ್ಷ್ಮಿದಾಗಿರ್ಬೋದು, ಅನ್ನಭಾಗ್ಯ ಯೋಜನೆದಾಗಿರ್ಬೋದು, ಅಥವಾ ಕೆಲವೊಂದಷ್ಟು ವಿಶೇಷ ಜಾತ್ರಾ ಮಹೋತ್ಸವದಾಗಿರ್ಬೋದು, ದಸರಾದಾಗಿರ್ಬೋದು, ದೀಪಾವಳಿದಾಗಿರ್ಬೋದು. ಸೊ ಈ ಥರ ವಿಚಾರಗಳನ್ನ ಆ ಒಂದು ಸೀಸನಲ್ಲಿ ಏನಿರುತ್ತಲ್ವ ಅದ್ರ ಬಗ್ಗೆ ನಾನು ವೀಡಿಯೋಸ್ನ ಮಾಡ್ತಾಯಿದ್ದೆ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ನನ್ನ ಚಾನಲ್ಲು. ಬಟ್ ನಾನೇನು ಮಾಡಿದೆ, ಹೇಗಿದ್ದರೂ ಬರ್ತಾರಲ್ಲ ಅಂತ ನನ್ನ ಒಂದು ನೆಗ್ಲಿಜೆನ್ಸಿಯಿಂದ ಏನಾಯಿತು, ತುಂಬ ಗ್ಯಾಪ್ ಆಗಿ ನನ್ನ ಫಸ್ಟ್ ಪೇಮೆಂಟನ್ನು ಬಂದು ನಾನು 1 ಇಯರ್ಗೆ ನಾನು ಫಸ್ಟ್ ಪೇಮೆಂಟನ್ನು ನಾನು ತೊಗೊಂಡೆ. ಸೊ ಆವಾಗಲೂ ಅಷ್ಟೇ ನನ್ನ ಚಾನಲಲ್ಲಿ ನಾನು ತುಂಬ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದೆ. ಸೊ ಆ ಒಂದು ಅನುಭವದ ಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಬೆಳೆದಿರೋರು ಯಾರೇನೋ ಈ ಥರ ಕುತ್ಕೊಂಡು ಹೇಳ್ತಾರೆ ಮಾಡೋದು ಈಸಿ ಅಂತ ಹೇಳ್ಬಿಟ್ಟು, ಬಟ್ ಅದನ್ನು ಯಾರೂ ಕರೆಕ್ಟಾಗಿ ರೈಟ್ ವೇನಲ್ಲಿ ಸಜೆಸ್ಟ್ ಮಾಡಲ್ಲ. ನಾವು ವಿತೌಟ್ ಇನ್ವೆಸ್ಟ್ಮೆಂಟ್ ಕಲಿತೀವಿ, ವಿತೌಟ್ ಇನ್ವೆಸ್ಟ್ಮೆಂಟ್ ಅರ್ನ್ ಮಾಡ್ತೀವಿ ಅಂತ ಹೇಳಿದರೆ ಯೂಟ್ಯೂಬ್ ಇಸ್ ಅ ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ನೀವು ಏನೇ ಕಲಿಬೇಕಂದ್ರೂ ನಿಮಗೆ ಏನು ಬೇಕೋ ಅದನ್ನು ಟೈಪ್ ಮಾಡಿ ಅದು ಕೊಡುತ್ತೆ. ಸೊ ಅದರಿಂದ ಕಲೀರಿ, ಅದಕ್ಕೆ ಇನ್ವೆಸ್ಟ್ ಮಾಡಿ, ಅದನ್ನೇ ನಿಮ್ಮ ಮಾತನ್ನೇ ಬಂಡವಾಳ ಹಾಕ್ಕೊಳ್ಳಿ, ನಿಮ್ಮ ಒಂದು ಕಂಟೆಂಟನ್ನೇ ಬಂಡವಾಳ ಹಾಕ್ಕೊಳ್ಳಿ, ನೀವು ಅರ್ನ್ ಮಾಡಿ. ಸೊ ಇದು ಯೂಟ್ಯೂಬಿಗೆ ಇರ್ತಕ್ಕಂಥ ಒಂದು, ಯೂಟ್ಯೂಬ್ ಅಂತಲ್ಲ, ಇದೊಂದು ಸೋಷಿಯಲ್ ಮೀಡಿಯಾಗೆ ಇರ್ತಕ್ಕಂಥ ಒಂದು ತಾಕತ್ತು ಅಂತಲೇ ಹೇಳ್ಬೋದು.
ಸುಮಾರಷ್ಟು ಪ್ಲ್ಯಾಟ್ಫಾರ್ಮ್ಗಳಿದೆ. ಈವನ್ ಅಫಿಲಿಕೇಟಿಂದ ಹಿಡಿದು ಬಿಸ್ನೆಸ್ಸಿಂದ ಹಿಡಿದು ಸುಮಾರಷ್ಟು ಪ್ಲ್ಯಾಟ್ಫಾರ್ಮ್ಗಳು ಇದ್ದಾವೆ ಇವತ್ತು ನಾವು ಬೆಳಿಬೇಕು ಅಂತ ಹೇಳಿದರೆ. ಬಟ್ ಇದಕ್ಕೆ ನಮ್ಮದೇ ಆದಂಥ ಒಂದು ಟೈಮ್ ಕೊಡಬೇಕು. ಟೈಮ್ ಅನ್ನೋದಕ್ಕಿಂತ ಫಸ್ಟ್ ನಾವು ಮೆಂಟಲಿ ಫಿಕ್ಸ್ ಆಗಬೇಕು, ನಮಗೆ ನಾವು ಟೈಮ್ ಕೊಟ್ಕೋಬೇಕು. ನಾವು ಏನಾದರೂ ಮಾಡಿ, ನೀವು ಇವತ್ತೊಂದು ವಿಚಾರ ಹಾಕಿದರೆ ನಾಳೆ ಒಂದು ವಿಚಾರ ಹಾಕಿ ಜನಕ್ಕೆ ಇಷ್ಟ ಆಗಬೇಕು ಅಷ್ಟೇ. ಅದು ಜನಕ್ಕೆ ಇಷ್ಟ ಆಯಿತು ಅಂತೇಳಿದರೆ ಜನನೇ ನಮ್ಮನ್ನು ಬೆಳೆಸ್ತಾರೆ. ಎಷ್ಟೋ ಜನ ಆಮೇಲೆ ಇನ್ನೊಂದು ಏನಂತ ಹೇಳಿದರೆ, ಯಾರು ಸ್ವಲ್ಪ ಇಲ್ಲಿ ಏನು ಗೊತ್ತಾ, ತುಂಬ ಚೆನ್ನಾಗಿ ಮಾತಾಡಿ ಇದು ಮಾಡಿ ನೋಡೋಕ್ಕೆ ಚೆನ್ನಾಗಿಲ್ಲ, ನಮ್ಮ ಮನೆ ಚೆನ್ನಾಗಿಲ್ಲ, ನನಗೆ ಬ್ಯಾಕ್ಗ್ರೌಂಡ್ ಆಗಿದೆ, ಸೊ ನಮ್ಮ ಮನೆ ಚೆನ್ನಾಗಿಲ್ಲ, ನನಗೆ ಹಿಂದೆ ಬ್ಯಾಕ್ಗ್ರೌಂಡ್ ಸರಿ ಬರೋದಿಲ್ಲ, ನಾನು ನೋಡೋಕ್ಕೆ ಚೆನ್ನಾಗಿಲ್ಲ, ನನ್ನ ಹತ್ರ ಒಳ್ಳೆ ಬಟ್ಟೆಗಳಿಲ್ಲ. ಖಂಡಿತವಾಗ್ಲೂ ಇದನ್ನು ಯಾವುದನ್ನು ಯೋಚನೆ ಮಾಡಬೇಡಿ. ನಿಮ್ಮ ಹತ್ರ ಒಂದು ಟ್ಯಾಲೆಂಟ್ ಇದೆಯಾ, ನೀವು ಏನೋ ಒಂದು ಇನ್ಫಾರ್ಮೇಷನ್ ಕೊಡ್ಲಿಕ್ಕೆ ಹೊರಟಿದ್ದೀರಾ, ಮಾಡಿ, ಅದರಿಂದ ಖಂಡಿತ ಸಕ್ಸಸ್ ಸಿಗುತ್ತೆ. ಇವತ್ತು ಬೆಳೆದಿರೋರು, ಅವ್ರನ್ನ ಸೆಲೆಬ್ರಿಟಿ ಮಾಡಿರೋರು ನಾವುಗಳೇ ತಾನೇ. ಸೊ ನಮ್ಗಳಿಗೂ ಒಂದಿನ ಅವಕಾಶ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿ. ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನಗೆ ವ್ಯೂಸು ಕಡಿಮೆ ಬರ್ತಿರ್ಬೋದು, ನಾನು ತಲೆ ಕೆಡ್ಸ್ಕೊಳೋದಿಲ್ಲ, ಯಾಕಂದರೆ ಅರ್ನಿಂಗ್ಸ್ ಆಗ್ತಾಯಿದೆ ನನಗೆ ಅದರಿಂದ. ಸೊ ಹಾಗಾಗಿ ನಾನು ಎಷ್ಟೋ ಜನ ಹೇಗೆ ಜಡ್ಜ್ ಮಾಡ್ತಾರೆ ಅಂತ ಹೇಳಿದರೆ, ಇವರಿಗೆ ವ್ಯೂಸ್ ಬರ್ತಾ ಇಲ್ಲ, ವ್ಯೂಸ್ ತುಂಬ ಕಡಿಮೆ ಇದೆ, ಇವರೇನು ಹೇಳ್ತಾರೆ ಅನ್ನೋದನ್ನು ಯೋಚನೆ ಮಾಡ್ತಾರೆ. ಬಟ್ ನಮಗೆ ವ್ಯೂಸು ಅದು ಯಾವುದೂ ಇಂಪಾರ್ಟೆಂಟ್ ಆಗೋದೇ ಇಲ್ಲ, ನಮಗೆ ಅರ್ನಿಂಗ್ಸ್ ಆಗ್ತಾಯಿದೆ, ಡೈಲಿ ಡಾಲರ್ಸ್ ಕೌಂಟ್ ಆಗ್ತಾಯಿದೆ. ಸೊ ಆ ಥರ ಇದ್ದಾಗ ನಾವು ಬೇರೆದಕ್ಕೆ ತಲೆ ಕೆಡ್ಸ್ಕೊಳೋದೇ ಇಲ್ಲ. ಮತ್ತು ಅಫಿಲಿಕೇಟ್ ಮಾರ್ಕೆಟಿಂಗು, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯೂಟ್ಯೂಬ್ ವೀಡಿಯೋ ಒಂದೇ ಮಾಡಬೇಕಂತೇನಿಲ್ಲ, ಈ ಒಂದು ವೀಡಿಯೋನ ನಾವು ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲೂ ಯೂಸ್ ಮಾಡ್ಕೋಬೋದು. ನಮಗೆ ಅಲ್ಲೂ ಒಂದು ಕೊಲಾಬ್ರೇಷನ್ ಸಿಗುತ್ತೆ, ಅಲ್ಲೂ ಒಂದು ಏನೋ ಒಂದು ಆಪರ್ಚುನಿಟಿ ಸಿಗುತ್ತೆ, ಅದರಿಂದ ಉಪಯೋಗ ಆಗುತ್ತೆ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಮಾಡಿ, ಖಂಡಿತವಾಗ್ಲೂ ಸಿಗುತ್ತೆ. ಸೊ ಯಾವತ್ತೋ ಒಂದಿನ ಸಿಗುತ್ತೆ, ಬಟ್ ನಾವು ಹೋಪ್ಸ್ನ ಕಳ್ಕೊಬಾರ್ದು ಅಷ್ಟೇ. ನಾವು ನಮ್ಮನ್ನು ನಾವೇ ಅಪ್ರಿಷಿಯೇಟ್ ಮಾಡಬೇಕು. ಇವತ್ತು 0 ಸಬ್ಸ್ಕ್ರೈಬರ್ ಇದ್ದಾರೆ, 10 ಜನ ಆದ್ರೆ ಖುಷಿ ಪಡಬೇಕು, 10 ಜನ ಆಗಿದ್ದಾರಲ್ಲ ಅಂತೇಳ್ಬಿಟ್ಟು. ಸೊ ಇದು ಎಕ್ಸಾಂಪಲ್ ನಾನು ಕೊಡ್ತಿರೋದು. ಅದೇ ರೀತಿ ಯಾವುದೇ ಒಂದು ಉದ್ಯಮ ತೊಗೊಂಡ್ರು ಅಷ್ಟೇ, ಅದಾಗುತ್ತಾ ಆಗಲ್ವನ್ನ ನೆಗೆಟಿವಿಂದ ಮಾಡಬೇಡಿ. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ. ಸಕ್ಸಸ್ ಅನ್ನೋದು ಅಷ್ಟು ಸುಲಭವಾಗಿ ಸಿಗಲ್ಲ. ಹಾಗೆ ಸಕ್ಸಸ್ಸನ್ನು ನಾವು ಹುಡುಕಬೇಕು, ನಾವು ಬೆನ್ನತ್ತಬೇಕು, ಅದರಿಂದ ಬೀಳಬೇಕು. ನಾವು ಅಷ್ಟು ಪರಿಶ್ರಮ ಕೊಟ್ಟಾಗ ಮಾತ್ರನೇ ಸಕ್ಸಸ್ ಅನ್ನೋದು ಸಿಗೋದು. ಸೊ ಈ ವಿಚಾರಗಳನ್ನ ನಿಮಗೆ ಯಾರು ಹೇಳೋದಿಲ್ಲ. ಇವತ್ತು ಯೂಟ್ಯೂಬಲ್ಲಿ ಬೆಳೆದು ನಿಂತ್ಕೊಂಡು ಅಷ್ಟೊಂದೆಲ್ಲ ಆಗಿದಾರಲ್ವ, ಅವ್ರ ಹಿಂದೆ ಜನಗಳು ಹೋಗ್ತಾರೆ ಬಿಟ್ಟರೆ ಅವರು ನಾವು ಹೇಗೆ ಸ್ಟ್ರಗಲ್ ಮಾಡಿದ್ದೀವಿ, ಇದರಿಂದ ನೀವು ಏನನ್ನು ಕಲಿಬೋದು, ನೀವು ಈ ಮಿಸ್ಟೇಕ್ಗಳನ್ನು ಮಾಡಿ ಅಂತ ಹೇಳಿಬಿಟ್ಟು ಯಾರೂ ಹೇಳ್ಕೊಡೋದಿಲ್ಲ. ಸಣ್ಣ ಪುಟ್ಟ ಯೂಟ್ಯೂಬರ್ಸು, ಸಣ್ಣ ಪುಟ್ಟ ಕಂಟೆಂಟ್ ಕ್ರಿಯೇಟರ್ಸೇ ನಿಮ್ಗಳಿಗೆ ಸಜೆಷನ್ ಕೊಡ್ತಾರೆ ಬಿಟ್ಟರೆ ಸೊ ಯಾರೂ ಕೊಡೋದಿಲ್ಲ. ಯಾವತ್ತೂ ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಕಲೀಲಿಕ್ಕೆ ನಮಗೆ ಸುಮಾರಷ್ಟು ದಾರಿಗಳಿದ್ದಾವೆ. ಸೊ ಅದರಿಂದ ಕಲೀರಿ, ಕಲಿತು ನೀವು ಅದನ್ನು ಅಲ್ಲೇ ಯೂಟಿಲೈಸ್ ಮಾಡ್ಕೊಳ್ಳಿ. ಯಾರ ಮೇಲೂ ಡಿಪೆಂಡ್ ಆಗಿ ಏನನ್ನೂ ಮಾಡಬೇಡಿ. ಮತ್ತು ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೊಳ್ಳಿ. ಇವತ್ತು ನಾನು ಏನು ಮಾಡಿದೆ, ಸೊ ನಾಳೆ ನಾನು ಏನು ಮಾಡಬೇಕು, ಒಂದು ಡೈಲಿ ರೂಟೀನ್ ಥರ ಮಾಡ್ಕೊಳ್ಳಿ. ಒಂದು ಸಂಜೆ ನೈಟ್ ಮಲಗೋದಕ್ಕಿಂತ ಮುಂಚೆ ಒಂದು 10 ನಿಮಿಷ ಇವತ್ತಿನ ದಿನಚರಿ ನಾನು ಹೇಗಿತ್ತು, ಸೊ ನಾನು ಏನು ಪೆಂಡಿಂಗ್ ಉಳಿಸಿದೆ, ನಾಳೆ ಎದ್ದ ತಕ್ಷಣ ಫಸ್ಟ್ ನಾನು ಏನು ಮಾಡಬೇಕು, ಸೊ ಇದನ್ನು ಅಳವಡಿಸ್ಕೊತ ಬನ್ನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಇವಾಗ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾ ಇದ್ದಾರೆ, ಅದು ವರ್ಕ್ ಆಗುತ್ತೆ ಅಂದರೆ 100ಗೆ 200% ಅದು ವರ್ಕ್ ಆಗುತ್ತೆ. ಬಟ್ ನಾವು ಮನಸ್ಸಿಟ್ಟು ಮಾಡಬೇಕು. ಸೊ ನನಗಂತೂ ಸುಮಾರಷ್ಟು ವಿಚಾರಗಳಿಂದ ಸುಮಾರಷ್ಟು ಬದಲಾವಣೆಗಳಾಗಿದೆ, ಸುಮಾರಷ್ಟು ಏನಂತ ಹೇಳಿದರೆ ದುಡಿಮೆನಲ್ಲಿ ದಾರಿಯಾಗಿದೆ, ಸುಮಾರಷ್ಟು ಹಣಕಾಸು ವಿಚಾರದಲ್ಲಿ ನನಗೆ ತುಂಬ ಸಕ್ಸಸ್ಗಳು ಆಗಿದೆ. ಸೊ ಹಾಗಾಗಿ ಆ ಒಂದು ಇದನ್ನು ಇಟ್ಕೊಂಡು ನಾನು ಏನಾದರೂ ಒಂದು ಹೇಳಬೇಕಲ್ಲ, ನಾನು ಯಾವ ಥರ ಮಾಡಿದೆ ಅಂತ ಹೇಳ್ಬಿಟ್ಟು ಅಂತೇಳಿ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಸೊ ನಾನು ಇನ್ನೂ ತಿಳಿಸ್ತಾ ಹೋಗ್ತೀನಿ ಯಾವ್ಯಾವ ಥರ ಏನೇನು ಮಾಡಬೇಕು ಅಂತೇಳಿ. ಸೊ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ತೀನಿ. ಸೊ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.